ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಇದೇ ತಿಂಗಳು 25ನೇ ತಾರೀಕು ಗುರುವಾರ ಗುರುಪುಷ್ಯ ಯೋಗ ಬರ್ತಾ ಇದೆ. ಈ ತಿಂಗಳ ಗುರುಪುಷ್ಯ ಯೋಗದಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಪುಷ್ಯ ಮಾಸ ಕೂಡ ಸೇರಿದೆ. ಪುಷ್ಯ ಮಾಸ, ಪುಷ್ಯ ನಕ್ಷತ್ರ, ಗುರುವಾರ, ಇದು ವಿಶೇಷವಾದಂತಹ ಗುರುಪುಷ್ಯ ಯೋಗ. ಮತ್ತು ಕುಂಭ ಲಗ್ನದಲ್ಲಿ ಪ್ರಾರಂಭ ಆಗ್ತಾ ಇದೆ. 10:30 ಅಂದರೆ ಮೀನ ಲಗ್ನದಲ್ಲಿ ಇನ್ನೂ ವಿಶೇಷ, ಗುರುಪುಷ್ಯ ಯೋಗಕ್ಕೆ ಇನ್ನೂ ವಿಶೇಷ. 10 ಗಂಟೆ ಸುಮಾರಿಗೆ ಪ್ರಾರಂಭ ಆಗುತ್ತೆ. ಈ ದಿನದಲ್ಲಿ ಏನು ಚಿನ್ನವನ್ನು ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಈ ದಿನದಲ್ಲಿ ತಗೊಳ್ಳಿ. ದಿನ ಪೂರ್ಣ ಚೆನ್ನಾಗಿದೆ, ಯಾವಾಗ ಬೇಕಾದರೂ ತಗೊಳ್ಬಹುದು. ಮೀನ ಲಗ್ನದಲ್ಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿದೆ. ಕುಂಭ ಲಗ್ನ ಸ್ಥಿರ ಲಗ್ನ ಆಗಿರೋದ್ರಿಂದ ಕುಂಭ ಲಗ್ನ ಕೂಡ ವಿಶೇಷ. ಕುಂಭ ಲಗ್ನದಲ್ಲೇ ಪುಷ್ಯ ನಕ್ಷತ್ರ ಪ್ರಾರಂಭ ಆಗ್ತಾ ಇದೆ. ಆ ದಿನ ವಿಶೇಷವಾಗಿ ಬಂಗಾರ ಖರೀದಿಗೆ ತುಂಬ ಒಳ್ಳೆಯದು. ಬೇರೆ ವಾಹನಗಳನ್ನು ಕೂಡ ಖರೀದಿ ಮಾಡಬಹುದು. ಹೊಸದು ಏನೇ ಖರೀದಿ ಮಾಡೋದಾದರೂ ತುಂಬ ವಿಶೇಷವಾದಂತಹ ದಿನ ಮತ್ತು ಹೆಚ್ಚಾಗತ್ತೆ. ನಾವು ಈ ದಿನದಲ್ಲಿ ನಾವು ಬಂಗಾರವನ್ನಾಗಲಿ ಹೊಸ ವಸ್ತುಗಳನ್ನು ತಗೊಂಡ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕೈ ಸೇರುತ್ತೆ. ಮತ್ತು ಯಾರ್ಯಾರಿಗೆ ಪುಷ್ಯ ನಕ್ಷತ್ರ ಶುಭ ಇದೆ ಅಂಥವ್ರು ಮಾತ್ರ ತೊಗೊಳ್ಬೇಕು. ಪುಷ್ಯ ನಕ್ಷತ್ರ ಚೆನ್ನಾಗಿಲ್ಲದೆ ಇದ್ದವ್ರು ತೊಗೊಳ್ಬಾರ್ದು. ಯಾರಿಗೆ ನಕ್ಷತ್ರ ಅದು ತಾರಾಬಲ ಚೆನ್ನಾಗಿ ಕೂಡಿ ಬರುತ್ತೆ ಅಂಥವ್ರು ಮಾತ್ರ ಪುಷ್ಯ ನಕ್ಷತ್ರದಿಂದ ಚಿನ್ನ ಖರೀದಿ ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತೆ, ದ್ವಿಗುಣ ಆಗುತ್ತೆ ಆ ಸಂಪತ್ತು. ಆನಂತರ ಆ ದಿನದಲ್ಲಿ ವಿಶೇಷವಾಗಿ ರಾಯರ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಮತ್ತು ಯಾವುದಾದ್ರೂ ಹೊಸ ಪೂಜೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ವಿಶೇಷವಾದಂತಹ ಪೂಜೆಯನ್ನು ಅವತ್ತು ಸಂಕಲ್ಪಿಸಿ ಮಾಡ್ತಕ್ಕಂಥದ್ದು ಕೂಡ ವಿಶೇಷವಾಗಿದೆ. ಯಾರ್ಯಾರು ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರದವರು, ಇವರಿಗೆ ತುಂಬ ಚೆನ್ನಾಗಿದೆ ಪುಷ್ಯ ನಕ್ಷತ್ರ. ಆ ದಿನದಲ್ಲಿ ಸ್ವಲ್ಪ ಚಿನ್ನವನ್ನಾದರೂ ಖರೀದಿ ಮಾಡಿ, ನಿಮಗೆ ಇದರಿಂದ ಅಭಿವೃದ್ಧಿ ಆಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ. ಮನೆಗೆ ಧಾನ್ಯವನ್ನು ಕೂಡ ತರಬಹುದು. ಈಗ ಚಿನ್ನ ಖರೀದಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಧಾನ್ಯವನ್ನು ತರಬಹುದು, ಬೆಳ್ಳಿಯನ್ನು ತರಬಹುದು, ವಾಹನಗಳನ್ನು ತಗೊಳ್ಬಹುದು. ಹೀಗೆ ಏನಾದರೂ ಒಂದು ಖರೀದಿಯನ್ನು ಮಾಡಿ, ಯಾರಿಗೆ ನಕ್ಷತ್ರ ಚೆನ್ನಾಗಿದೆ ಅವರು ಮಾತ್ರ ಖರೀದಿ ಮಾಡಿ, ಇದರಿಂದ ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನು ಹೊಸ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು. ಸಂಕಲ್ಪಿಸಿ ಇಷ್ಟು ದಿನ ಪೂಜೆ ಮಾಡ್ತೀನಿ ಅಥವಾ ಇಷ್ಟು ನಮಸ್ಕಾರವನ್ನು ಹಾಕ್ತೀನಿ, ಇಷ್ಟು ಸ್ತೋತ್ರವನ್ನು ಹೇಳ್ತೀನಿ ಅನ್ನೋರು ಕೂಡ ಅದು ಯಾರು ಬೇಕಾದರೂ ಮಾಡಬಹುದು. ಯಾವ ನಕ್ಷತ್ರದವರು ಕೂಡ ಮಾಡಬಹುದು. ಅದನ್ನು ಕೂಡ ಸಂಕಲ್ಪಿಸಿ ಮಾಡೋದ್ರಿಂದ ಅದಕ್ಕೂ ಹೆಚ್ಚಿನ ಪುಣ್ಯ ಸಿಗತ್ತೆ. ಮಾಮೂಲಾಗಿ ನಾವು ಮಾಡ್ತಕ್ಕಂಥ ದಿನಕ್ಕಿಂತ ಈ ದಿನ ನಾವು ಪ್ರಾರಂಭ ಮಾಡಿದ್ರೆ ಹೆಚ್ಚಿನ ಪುಣ್ಯ ನಮಗೆ ಅದರಿಂದ ಸಿಗುತ್ತೆ. ಅದಕ್ಕೆ ಇದು ವಿಶೇಷ ಗುರುಪುಷ್ಯ ಯೋಗ ಅಂತ ಹೇಳಿ. ಗುರುವಾರ, ಪುಷ್ಯ ನಕ್ಷತ್ರ, ಆನಂತರ ಪುಷ್ಯ ಮಾಸ, ಇದೆಲ್ಲ ಕೂಡಿ ಬಂದಿದೆ. ಕುಂಭ ಲಗ್ನ ಸ್ಥಿರ ಲಗ್ನದಲ್ಲಿ ಪ್ರಾರಂಭ ಆಗ್ತಿದೆ. ಮತ್ತು ಈ ದಿನವೆಲ್ಲ ಕೂಡ ಚೆನ್ನಾಗಿದೆ. ಈ ದಿನ ಪೂರ್ಣ ಪುಷ್ಯ ನಕ್ಷತ್ರ ಇರೋದ್ರಿಂದ ಈ ದಿನ ಪೂರ್ತಿ ಗೋಧೂಳಿ ಸಮಯದಲ್ಲಿ ಕೂಡ ತಗೊಳ್ಬಹುದು. ಆದರೆ ಮಿಥುನ ಲಗ್ನದಲ್ಲಿ ತಗೊಳ್ಬೇಡಿ. ಮಿಥುನ ಲಗ್ನಕ್ಕೆ, ಪುಷ್ಯ ನಕ್ಷತ್ರಕ್ಕೆ ಮಿಥುನ ಲಗ್ನ 12ನೇ ಮನೆ ಆಗೋದ್ರಿಂದ ಮಿಥುನ ಲಗ್ನ ಬೇಡ. ಮತ್ತು ವೃಷಭ ಲಗ್ನದಲ್ಲಿ ತುಂಬ ಒಳ್ಳೆಯದು. ಇದರಲ್ಲಿ ಇವತ್ತು ಇನ್ನೂ ಒಂದು ವಿಶೇಷ ಸೇರಿದೆ. ಇದು ಹುಣ್ಣಿಮೆನೂ ಸೇರಿಕೊಳ್ತಾ ಇದೆ ನಮಗೆ. ಹುಣ್ಣಿಮೆ ಕೂಡ ವಿಶೇಷವಾದಂತಹ ಪರ್ವ ಪುಣ್ಯಕಾಲ. ಹಾಗಾಗಿ ನಮಗೆ ಅವತ್ತು ಮಾಘ ಸ್ನಾನವನ್ನು ಮಾಡಲಿಕ್ಕೂ ಪ್ರಾರಂಭದ ದಿನ. ಆದ್ದರಿಂದ ಮಾಘ ಸ್ನಾನ ಕೂಡ ಪ್ರಾರಂಭ ಆಗ್ತಾ ಇದೆ. ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬರ್ತಕ್ಕಂಥವರು ಮೊದಲೇ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಘ ಸ್ನಾನವನ್ನು ಗಂಗಾ ನದಿಯಲ್ಲಿ ಒಂದು ದಿನ ಮಾಡಬೇಕು. ಏಕೆಂದರೆ ಪ್ರಯಾಗದಲ್ಲಿ ವಿಶೇಷವಾದಂತಹ ಮಾಘ ಮಾಸದ ವಿಶೇಷ ಸನ್ನಿಧಾನ ಅಲ್ಲಿದೆ. ಹಾಗಾಗಿ ಪ್ರಯಾಗದಲ್ಲಿ ಸ್ನಾನ ಮಾಡುವುದು ತುಂಬ ವಿಶೇಷ. ಮತ್ತು ಮೊಸರನ್ನವನ್ನು ದಾನ ಮಾಡ್ತಕ್ಕಂಥದ್ದು ಕೂಡ ವಿಶೇಷ. ಹಾಗಾಗಿ ಈ ಗುರುವಾರದಿಂದ ಮುಂದಿನ ತಿಂಗಳು ಹುಣ್ಣಿಮೆ ತನಕ ಮಾಘ ಸ್ನಾನ ಒಂದು ದಿನನಾದರೂ, ಒಂದು ಗಂಗಾ ಸ್ನಾನವನ್ನಾದರೂ ಮಾಡೋಕ್ಕೆ ಪ್ರಯತ್ನವನ್ನು ಪಡಿ. ಅದು ವಿಶೇಷವಾಗಿ ಪ್ರಯಾಗದಲ್ಲಿ ಮಾಡಿ. ಪ್ರಯಾಗದಲ್ಲಿ ಮಾಘ ಮಾಸ ವಿಶೇಷ. ಹಾಗಾಗಿ ಈ ಸರಿ ಗುರುಪುಷ್ಯ ಯೋಗ, ಹುಣ್ಣಿಮೆ, ಪುಷ್ಯ ನಕ್ಷತ್ರ ಮತ್ತು ಹುಣ್ಣಿಮೆ ದಿನವೇ ಪುಷ್ಯ ನಕ್ಷತ್ರ, ಪುಷ್ಯ ಮಾಸ ಎಲ್ಲವೂ ಸೇರಿರೋದ್ರಿಂದ ಇದು ಅತ್ಯಂತ ಶುಭ ಕೊಡ್ತಕ್ಕಂಥ ದಿನ ಆಗಿದೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ನಕ್ಷತ್ರ ಆಗಿ ಬಂದಿರೋರು ಸ್ವಲ್ಪನಾದರೂ ಮನೆಗೆ ಬಂಗಾರ ತಂದು ಇದರಿಂದ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.